आत्मीय एच 16 न्यूज अर्थात हे ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋದರಾತ್ ಮೇರೆ. ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಅಂತೇಳಿ ಮಾಜಿ ರಾಜಸ್ಥಾನದ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಅತ್ಯಂತ ಈಗ ನಿಮ್ಗೆ ಹೇಳಿದಂಗೆ ಹಿರಿಯ ನಾಯಕ. ಅವರು ಒಂದೆರಡು ಮಾತಾಡಿದ್ದಾರೆ. ಒಂದು ಮಾತು ಹೇಳಿದ, ಅದು RSS ಕುರಿತಾಗಿ. ಅದು ಒಂದು ಸ್ವಲ್ಪ ಚಿಂತನೆಗೆ ಯೋಗ್ಯ ಅಂತ ಅನಿಸ್ತು. ಅದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇದರರ್ಥ ಕಾಂಗ್ರೆಸ್ ಮಾಡಿದ ತಪ್ಪು ಅಂತ ಅನ್ನೋಕ್ಕಿಂತರೂ ಹೌದು, ಒಂದು ರೀತಿ ಅಪರಾಧಿ ತಪ್ಪೇನೋ ಮಾಡಿತು ಅಂತ ಹೇಳ್ಬೋದಾಗಿದೆ. ಅದು ಗೆಹ್ಲೋಟ್ ಅವರ ಮಾತುಗಳಿಂದ. ನೋಡಿರಿ, ಮೊದಲೇ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ಮೃದು ಧೋರಣೆ ಇಂದಾಗಿ RSS ಈ ಮಟ್ಟಕ್ಕೆ ಬೆಳೆದಿದ್ದು 100 ವರ್ಷ ಪೂರೈಸಿದೆ. ಈ ಕಾರಣಕ್ಕೆ ಅವರು ಅಥವಾ ಅದು ಪಕ್ಷಕ್ಕೆ ಋಣಿಯಾಗಿರಬೇಕು. RSS ನಮ್ಮ ಪಕ್ಷಕ್ಕೆ ಋಣಿ ಆಗ್ಬೇಕು. ಯಾಕಂದ್ರೆ ಬೆಳೆಯಲಿಕ್ಕೆ ಬಿಟ್ಟದ ಅವರನ್ನು ಮೃದು ಧೋರಣೆಯಿಂದ ಅಂತ ಅನ್ಬೋದು ನೀವು. ಯಾಕಂದ್ರೆ ಕಾಂಗ್ರೆಸ್ಸಿಗರು ಅಂತೀರಿ, ಆದರೆ ನಿಂತು ಹೋರಾಟ ಮಾಡಿದ್ದು ಕಳೆದ 100 ವರ್ಷಗಳ ನಿರಂತರವಾಗಿ ಅಸ್ತು ತುಳಿಸುವುದು ಸಣ್ಣ ಮಾತಲ್ಲ. ಹೌದು, ಕಾಂಗ್ರೆಸ್ ಮೃದು ಧೋರಣೆ ಇರ್ಬೋದು. 1925 ಸ್ಟಾರ್ಟ್ ಆಗ್ತದೆ. ಇದು ಸ್ವತಂತ್ರ ಪೂರ್ವದಲ್ಲೇನ ಆಗಿರಲಿತ್ತು ಕಾಂಗ್ರೆಸ್ಸಿಂದು. ಸ್ವತಂತ್ರ ನಂತರದಲ್ಲೆಲ್ಲ ಕಾಂಗ್ರೆಸ್ಸು ಅಂದ್ರೆ ಕೇವಲ ನಿಮ್ಮ ಮೃದು ಧೋರಣೆಯಿಂದ, ಅಂದರೆ ಕಾಂಗ್ರೆಸ್ನ ಮೃದು ಧೋರಣೆಯಿಂದ ಅದು ಉಳಿದಿಲ್ಲ, ತಡೆದ ಶಕ್ತಿ ಅದ. ಹೋರಾಟ ಮಾಡಬೇಕಪ್ಪ, ಉಳಿಬೇಕಪ್ಪ ಅನ್ನುವಂಥ ನಿರಂತರತೆ ಅದ. ಅದು ಸಿದ್ಧಾಂತ ಸರಿಯೋ ತಪ್ಪೋ ಬೇರೆ ವಿಷಯ. ಆದರೆ ಕಾಂಗ್ರೆಸ್ನ ಮೃದು ಧೋರಣೆ ಆದರೆ ಹಿಂಗೆ ಸಾಧ್ಯ ಅದನ. ಅವ್ರು ಇನ್ನೊಂದಿಷ್ಟು ಮುಂದುವರೆದು ಮತ್ತೊಂದಿಷ್ಟು ಮಾತಾಡ್ತಾರೆ. ಒಂದಂತಿ ಸತ್ಯ, ಕೇವಲ ಮೃದು ಧೋರಣೆ ಒಂದರಿಂದ ಅಲ್ಲ, ಅವರೆಲ್ಲ ಘಟ್ಸದ ಹೋರಾಟದ, ಅದರಲ್ಲೂ ಮುಖ್ಯವಾಗಿ ತಾವು ನಂಬಿದ ಸಿದ್ಧಾಂತದ ಬಗ್ಗೆ ಕಟಿಬದ್ಧತೆ ಅದ. ಅದನ್ನು ಸಾಧಿಸಬೇಕು ಅನ್ನೋ ಸಂಕಲ್ಪ ಅವರಲ್ಲಿದೆ. ಹೀಗಾಗಿ ಅದು ಒಂದು ಮುಖ್ಯ. ಮೃದು ಧೋರಣೆ ಇದು ಸಾಮಾನ್ಯ ತಿಳ್ಕೊಳ್ಳೋ. ಆದರೂ ಅವರು ಇನ್ನಷ್ಟು ಮುಂದುವರೆದು ಹೇಳ್ತಾರೆ, BJP RSS ಆಡಳಿತದ ಅವಧಿಯಲ್ಲಿ ಭಾರತವು ಹಿಂದೂ ರಾಷ್ಟ್ರವಾಗಿದೆ. ಈ ಕಳೆದ 12 ವರ್ಷಗಳಿಂದ ಏನಂತೀರಮ್ಮ, ಹಿಂದೂ ರಾಷ್ಟ್ರ ಐತಿ ಈಗಾಗಲೇ ಅನ್ನುವಂಥ ಮಾತು ಹೇಳ್ತಾರೆ. ಈ ಕುರಿತು ಔಪಚಾರಿಕ ಘೋಷಣೆ ಅಷ್ಟೇ ಬಾಕಿ ಇದೆ. ನಾವು ಔಪಚಾರಿಕವಾಗಿ ಘೋಷಣೆ ಮಾಡೋದಷ್ಟೇ ಹಿಂದೂ ರಾಷ್ಟ್ರ ಅಂತೇಳಿ. ಹೀಗಾಗಿ ಇಸ್ಲಾಮಿಕ್ ರಾಷ್ಟ್ರ ಹಾಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಅವರು. ಹಾಗಿದು ಹಿಂದೂ ರಾಷ್ಟ್ರ ಘೋಷಣೆ ಮಾಡೋದು ಬಾಕಿ ಅದ, ಆದರೆ ಹಿಂದೂ ರಾಷ್ಟ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ BJP ಮಾಡುತ್ತಿರುವಂತೆ ಕಾಂಗ್ರೆಸ್ ಪಕ್ಷವು ತನ್ನ ಅಧಿಕಾರದ ಅವಧಿಯಲ್ಲಿ ದ್ವೇಷ ಸಾಧಿಸಿದ್ದಾರೆ. ಇಲ್ಲದ ನೋಡ್ಬೇಕು. ಯಾಕೆ ಮಾತ್ರ ಹೇಳ್ತಾ ಇದ್ದಾರಪ್ಪ ಶೆಖಾವತ್ ಅವರು ಅಂದರೆ, ಸಾರಿ ಗೆಹ್ಲೋಟ್ ಅವರು, ಅಶೋಕ್ ಗೆಹ್ಲೋಟ್ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈಗ BJP ಮಾಡುತ್ತಿರುವಂತೆ ಕಾಂಗ್ರೆಸ್ ಪಕ್ಷವು ತನ್ನ ಅಧಿಕಾರದ ಅವಧಿಯಲ್ಲಿ ದ್ವೇಷ ಸಾಧಿಸಿದ್ದಾರೆ. ದ್ವೇಷದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಜೊತೆಗೆ. ಅವರು ಕಾಂಗ್ರೆಸ್ ಮುಕ್ತಿ ಮಾಡೋಕ್ಕೆ ಹೊರಟಿದ್ದಾರೆ. ಇಂಥದನ್ನು ನಾವು ಮಾಡಿದ್ದೀವಪ್ಪ ಅಂದರೆ ಅದು ಬೆಳೀತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. RSS ಅಥವಾ BJP ಮಟ್ಟಿಗೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಇದೇ ರೀತಿ ಮಾಡಿದ್ದೀರ, ನೀವು ಮಾಡಿದಿರಲ್ರಿ, ಇಲ್ಲ ಅಂತಲ್ಲ. ಬ್ಯಾನ್ ಮಾಡಿದಿರಿ, ಮತ್ತೇನು ಮಾಡಿದಿರಿ. ಹೌದು, ಇವರಷ್ಟು ತೀವ್ರವಾಗಿ ನೀವು ಮಾಡಿದಿರಿ ಅಂತ ಹೇಳೋಕ್ಕೆ ನಿಮಗೆ ಆಗ್ತಾ ಇಲ್ಲ. ನೀವು ಹೇಳ್ತಾ ಇದ್ರಿ ನಾವು ಮೃದು ಧೋರಣೆ ಅಂತ ತೋರಿದ್ವಿ, ಅದಕ್ಕೆ ಉಳಿದ್ರು ಅಂತ. ಬ್ಯಾಲಂತೆ ಹಾಕಿದ್ರಿ 2 ಸಲ, ಒಂದಲ್ಲ 2 ಸಲ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ, ಅದು ಬೆಳೆದ ಕಾರಣ ಮೃದು ಧೋರಣೆ ಇರ್ಬೋದಿಲ್ಲ ಅಂತಲ್ಲ. ಆದರೆ ಸರ್ಕಾರಗಳು ಮೃದು ಆಗ್ತಾ ಬಂದು, ನೆಹರೂರು ಮತ್ತು ನಮ್ಮ ಪಟೇಲರ ಕಾಲಕ್ಕೆ ಅವರಲ್ಲಿ ಒಂದೇನು ಇಬ್ಬರಲ್ಲಿ ಸಿದ್ಧಾಂತ ಇತ್ತು. ನಂತರ ಬಂದಂತಹ ಕಾಂಗ್ರೆಸ್ ನಾಯಕರಲ್ಲಿ ಅದು ಕಾಣ್ತಾ ಇಲ್ಲ, ನಾವು ಕಂಡಿಲ್ಲ. ಇಂದಿರಾ ಗಾಂಧಿ ಅವರು ಇರ್ಬೋದು, ಅವ್ರ ನಂತರ ಬಂದಂಥ ರಾಜೀವ್ ಗಾಂಧಿ ಇರ್ಬೋದು, ಇನ್ನುಳಿದು ಯಾರೋ ಆದರು. ಯಾಕಂದರೆ ಇಂದಿರಾ ಗಾಂಧಿಯವರ ಕಾಲಕ್ಕೆ ಮತ್ತು ರಾಜೀವ್ ಗಾಂಧಿಯವರ ಕಾಲಕ್ಕೆ ಆಂತರ್ಯದಿಂದ ಒಳಗೆ RSS ಭಾಳಷ್ಟು ಗಟ್ಟಿಗೊಳ್ಳಲಿಕ್ಕೆ ಶುರುವಾಗಿಬಿಟ್ಟಿತ್ತು. ಎಲ್ಲ ಕಡೆ ತನ್ನ ವಿಚಾರಗಳನ್ನು ಹಂಬಿಸ್ತಾ ಹೊರಟಿದ್ದು, ತಪ್ಪಿಸ್ಕೊ ಹೊರಟಿತ್ತು. ಆದರೆ ಅದನ್ನು ಅಷ್ಟು ಲಕ್ಷ ಕೊಟ್ಟು ನೋಡದ ಇಂದಿರಾ ಗಾಂಧಿಯವರು ಕೇವಲ ಕುಟುಂಬ ರಾಜಕೀಯ, ತನ್ನ ಸುತ್ತಮುತ್ತ ಇರುವಂಥ ಅಂದರೆ ರಾಜಕಾರಣ ಬೆಳೆಸಲಿಲ್ಲ. ಮೃದು ಧೋರಣೆ ಅನ್ನೋಕ್ಕಿಂತಲೂ ಅವ್ರಿಗೆ ಅದನ್ನು ಮುಟ್ಟು ಸಾಹಸ ಯಾಕೆ ಆಗಲಿಲ್ಲಪ್ಪ ಅಂತಂದರೆ, ಸ್ವತಃ ತಮ್ಮ ಮಕ್ಕಳನ್ನು ಬೆಳೆಸೋದ್ರ ಲಕ್ಷ್ಯ ಕೊಟ್ಟ ಕುಟುಂಬ ರಾಜಕಾರಣ ಕಡೆ ಲಕ್ಷ್ಯ ಹಾಕಿದಾಗ ಸಹಜವಾಗಿ ದೇಶದಲ್ಲಿ ಏನು ನಡೀತಾ ಇದೆ ಅದರ ಕಡೆ ಲಕ್ಷ್ಯ ಹೋಗಲಿಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲಿದ್ದಂಥ ಶರದ್ ಪವಾರ್ ಅಂತ ನಾಯಕರು, ಇನ್ನೂ ಕೆಲವು ಜನ ಬರ್ತಾ ಇದ್ದಾರಲ್ಲಿ, ಭಾಳ ಒಳ್ಳೆ ನಾಯಕರು ಬಂದು ಹೋಗ್ತಾರೆ ಆ ಸಂದರ್ಭದಲ್ಲೇ. ಅವ್ರು ಯಾರನ್ನೂ ಬೆಳಿಗೊಡಲಿಲ್ಲ. ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರಂತೆ ಮುಗ್ಧರು ಅಂತ ಹೇಳ್ಬೇಕಾಗ್ತದೆ. ನಾವು ಪೆದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಗ್ಧರು, ರಾಜಕೀಯ ಅನುಭವ ಇಲ್ಲದವರು. ಹೀಗಾಗಿ ಅವ್ರಿಗೆ ಆ ಸಂದರ್ಭದಲ್ಲಿ, ಅದರಲ್ಲೂ ರಾಮ ಮಂದಿರದ ಕೀಲಿ ತೆಗೆಸಾಗಿ ಹೆಚ್ಚಿದವರು. ಮುಂದೆ ಇನ್ನೊಂದು ಭಾನು ಅವರ ಕೇಸ್ನಲ್ಲೇ
ಮೂಲಭೂತ ಮುಸ್ಲಿಮರ ಪರವಾಗಿ ನಿಂತಂಥವ್ರು. ಅಂದರೆ ಅದ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲೇ ಕಾಂಗ್ರೆಸ್ನಲ್ಲೇ ಹೇಳಿಕೊಳ್ಳೋ ನಾಯಕರು ಬರಲಿಲ್ಲ. ಮತ್ತು ಅವರ ಇಬ್ಬರು ಇದ್ದಾಗ, ನೆಹರು ಮತ್ತು ಪಟೇಲರಿದ್ದಾಗ ಸಿದ್ಧಾಂತ ಇತ್ತು, ಅವ್ರು ಕಂಟ್ರೋಲ್ ಮಾಡಿದರು, ಬ್ಯಾನ್ ಮಾಡಿದರು. ಇಂದಿರಾ ಅವರು ಬ್ಯಾನ್ ಮಾಡಿದರು. ಆದರೆ ಮೊದಲಿನ ಸಿದ್ಧಾಂತ ಅಲ್ಲಿ ಇರಲಿಲ್ಲ. ನಂತರದಲ್ಲಿ ಅವರು ಸಾಂಸ್ಕೃತಿಕ ರಂಗದ ಬಿಡಪ್ಪ ಅವ್ರೇನು ಬೆಳೀಲಿಕ್ಕಿಲ್ಲ ಅಂತ ಬಿಟ್ಟರು. ಆದರೆ ಒಳಗೆ ಜನಸಂಖ್ಯೆ ಆಗಿರ್ಬೋದು ಮತ್ತೆ ಬೆಳೀತಾ ಹೋದ್ರು. ಆದರೆ ಇನ್ನೊಂದು ಕಡೆಗೆ ಅದೇ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ JP ಮೂವ್ಮೆಂಟ್ ಆಗಿರ್ಬೋದು, ಜಯಪ್ರಕಾಶ್ ನಾರಾಯಣ ಮೂವ್ಮೆಂಟ್, ಇನ್ನುಳಿದ ಕೆಲವು ಮೂವ್ಮೆಂಟ್, ಇವೆಲ್ಲನೂ ಆ ಮೂವ್ಮೆಂಟ್ಗಳಲ್ಲೇ ತನ್ನ ಗುರುತಿಸ್ಕೊಂಡಂಥ BJP ಅಥವಾ RSS ಅಲ್ಲೇ ಹೊಸ ಪಕ್ಷ ಜನಸಂಘದ ಬದಲಾಗಿ ಭಾರತೀಯ ಜನತಾ ಪಕ್ಷ ಹುಟ್ಟು ಹಾಕ್ಕೊಂಡು ಮುಂದಾಗಿದ್ದು ನಿಮ್ಗೆ ಗೊತ್ತದ, ಇತಿಹಾಸ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಆ ಸಂದರ್ಭದಲ್ಲೇ ಮೃದು ಆಗೋದ ಕಾರಣ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಮನೆತನದ ರಾಜಕಾರಣ ಆಗಿದ್ದಕ್ಕಾಗಿ ಆ ಸಂದರ್ಭನ ಉಪಯೋಗ ಮಾಡಿಕೊಂಡ ಸರಿಯಾಗಿ ಬೆಳೀತು RSS. ಕೇವಲ ಮೃದು ಧೋರಣೆ ಅಲ್ಲ, ಮೃದು ಧೋರಣೆ ಆಗೋದಕ್ಕೆ ಕಾರಣಪ್ಪ ಅಂತಂದ್ರೆ ನೆಹರು ಮತ್ತು ಪಟೇಲ್ ಮೃದು ಧೋರಣೆ ಇರಲಿಲ್ಲ. ಅವ್ರು ಪಕ್ಕ ಇದ್ರು ಈ ಸಿದ್ಧಾಂತದ ಬದಲಾಗಿ ನೆಹರೂಜಿಯವರು ಆದರೂ ಸಹಿತ, ನೆಹರೂಜಿಯವರು ಮತ್ತು ಗಾಂಧಿಯವರು ಸಹಿತ RSS ಭಾಳ ಎಚ್ಚರಿದ್ರು ಅನ್ನೋದು ಇತಿಹಾಸ ಪುಟಗಳ ದಾಖಲೆಗಳಾಗ್ತಾವೆ. ಹೌದು, RSS ನಾಯಕರ ಜೊತೆ ಮಾತಾಡಿರ್ಬೋದಿಲ್ಲ ಅಂತಲ್ಲ, ಆದರೆ ನೆಹರು ಅವ್ರು ಹೇಳ್ತಾಯಿದ್ರು, ಗಾಂಧೀಜಿಯವರು ಹೇಳ್ತಾಯಿದ್ರು ಸ್ಪಷ್ಟವಾಗಿ, ಹೌದು ಶಿಸ್ತಲ್ಲಿದೆ, ದೇಶಭಕ್ತಿ ಬಗ್ಗೆ ಏನೋ ಮಾತುಗಳಿದ್ದಾವೆ, ಆದರೆ ಅದು ಹಿಟ್ಲರ್ ಮತ್ತು ಅದು ನಾಜಿ ಸಿದ್ಧಾಂತದಲ್ಲಿದೆ ಅವನು ಮಾತಾಡ್ತಾಯಿದ್ರು. ಆದರೆ ಇದು ಮುಂದಿನ ದಿನಗಳಲ್ಲೇ ಇವರ ಸ್ವಾರ್ಥ ರಾಜಕಾರಣದಿಂದಾಗೆ ಕಾಂಗ್ರೆಸ್ನಲ್ಲಿ RSS ಬೆಳೀತು. ಅದು ಹಿಂದುತ್ವ ನೋಡ್ಕೊಂಡು ಮುಂದೆ ಬಂತು. ಉದ್ಯೋಗಗಳ ಬಗ್ಗೆ, ಇನ್ನೂರ ಬಗ್ಗೆ ಚಿಂತನೆಗಳು, ಹಿಂದುತ್ವ, ಮೇಲ್ವರ್ಣಜನ್ಯ ವಿಷಯಗಳ ಬಗ್ಗೆ, ಜಾತಿಗಳ ಕುರಿತ ಮೃದುಧೋರಣೆ ಮಾಡಿಕೊಂಡು ಅವ್ರು ಒಂದು ಕಡೆ ಮಾಡ್ತಾ 25-30% ಫೋಟೋಗಳನ್ನ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲೇ. ಒಂದು ಗೆಲ್ಲೋದಕ್ಕೆ ಈಗ ಮತ್ತೆ ಮೇಲೆ ಎಷ್ಟು ಬೇಕಪ್ಪ 8% ಅದು ಮಾಡೋಕ್ಕಾಗ್ತಿದ್ರೆ ಇವತ್ತು ಹಿಂದುಳಿದವು ಅದು ಇದು ಮಾಡ್ಕೊಂಡ BJP ಬೆಳೆದಂಗೆ ಇವತ್ತು RSS ಫುಲ್ಲಾಗಿ ಬೆಳೆದು ನಿಂತದೆ. ಒಂದೇ ಮೃದು ಧೋರಣೆ ಒಂದರಿಂದ ಬೆಳೀತಂತಲ್ಲ, ಮೃದು ಧೋರಣೆ ಆಗಿದ್ದ ಕಾರಣಕರ್ತರು ಸದಾ ಕಾಂಗ್ರೆಸ್ಸಿಗರು. ನೆಹರೂರ ಮತ್ತು ಪಟೇಲರ ಸಿದ್ಧಾಂತ ಇವ್ರಲ್ಲಿ ಮುಂದೆ ಬಂದವರು ಉಳಿಲಿಲ್ಲ. ಆ ಕಾರಣಕ್ಕಾಗಿ RSS ಇನ್ನೂ ಜೋರು ಬೆಳೀತು. ಅದನ್ನು ಇವತ್ತು ಹೌದು, ಅದನ್ನು ಅವರು ಬುದ್ಧಿವಂತ ಇರ್ತಾರಲ್ಲೇ, ಕಾಂಗ್ರೆಸ್ ಮುಕ್ತ ಮಾಡಿದಾಗ ನಮ್ಮ ಭವಿಷ್ಯ ಇತ್ತು ಅವ್ರಿಗೂ ಗೊತ್ತದ. ಇನ್ನೂ ಬೇರುಗಳಿದ್ದಾವೆ ಕಾಂಗ್ರೆಸ್ ಇನ್ನೂ ಇಲ್ಲ. ಅದಕ್ಕಾಗಿ 99 ಜನ ಆರಿಸ್ಕೊಂಡು ಬಂದಿದ್ದಾರೆ MP ಈಗೂ ಬೆಳೀತಾ ಇದೆ, ಅದು ಗೊತ್ತದ. ಅದಕ್ಕೆ RSS ಇದ್ದವ್ರು ಅದ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತ ಮೋದಿಯವರು ಅಂದರೆ RSS ಪ್ರಚಾರಕರು ಆರಂಭ ಶುರು ಮಾಡಿದರು. ಆದರೆ ಅವರು ನಂತರದಲ್ಲೇ ಇಂದಿರಾ ಮಾಡಿದ ತಪ್ಪುಗಳನ್ನ ಮಾಡ್ತಾ ಹೊರಟರು. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಕಾರ್ಪೊರೇಟ್ಗಾಗಿ ಇಡೀ ದೇಶನೂ ಕೊಟ್ಟರು, ಕಾರ್ಪೊರೇಟ್ ಮಯ ಮಾಡಿದರು. ಇವೆಲ್ಲ ಮಾಡಿದಕ್ಕಾಗಿ ಇವತ್ತು ಇಂದಿರಾಜಿಯವರು ಮಾಡಿದ ತಪ್ಪುಗಳನ್ನು ಇವತ್ತು ಮೋದಿಜಿಯವರು ಮಾಡಿದ್ದರಿಂದಾಗೆ RSSಗೂ ಇದ್ರ ಹೊಡೆದು ಬೀಳ್ತಾ ಇದ್ದಾವೆ. ನೋಡ್ರಿ, ಒಂದು ಕಾಲಕ್ಕೆ ಸೈಕಲ್ ಮೇಲೋ ಮತ್ತೆಲ್ಲೋ ಮನೆ ಊಟ ಮಾಡಿ RSSದವರು ಪಕ್ಷ ಬೆಳೆಸಿದ್ರು ಅದನ್ನು, ಅಥವಾ ನಮ್ಮ RSS ಬೆಳೆಸ್ಕೊಂಡ್ರು. ಆದರೆ ಇವತ್ತು ಯಾವ ರೀತಿ ಬದುಕು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಇವತ್ತು ವೀಕ್ ಆಗ್ತಾ ಇದ್ದಾರೆ, ಅದು ಅಷ್ಟು ಸತ್ಯದ. ಏನೂ ಇರಲಿ, ಗೆಹ್ಲೋಟ್ ಅವರ ಏನು ಹುಟ್ಟಾಕಿದಂಥ ಒಂದು ವಿಚಾರ ಹೌದು, ಕಾಂಗ್ರೆಸ್ ಮೃದು ಧೋರಣೆ ಆಗೋದಕ್ಕೆ ಕಾರಣ ಸ್ವತಃ ಇಂದಿರಾ ಗಾಂಧಿ, ಸ್ವತಃ ರಾಜೀವ್ ಗಾಂಧಿ ಇಟ್ಟ ತಪ್ಪುಗಳು. ಆನಂತರ ಬಂದು ಜನತಾ ದಳದವ್ರಿಗೆ ಇದು ವಿಚಾರ ಆಗಲಿಲ್ಲ. ಒಂದು ರೀತಿಯಿಂದ ಜಯಪ್ರಕಾಶ್ ನಾರಾಯಣರು RSS ಬೆಳೆಯೋದ್ರಲ್ಲೇ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಪ್ಪು ಮಾಡಿದರು. ಇಂದಿರಾರ ಮೇಲೆ ಸಿಟ್ಟಿನಿಂದ RSS ಬೆಳೆಯೋದಕ್ಕೆ, RSSನ ಒಂದು ಹೌದು ಬಾಯಿ ದೇಶದ ಒಂದು ಪ್ರಗತಿ ಪರಿಚಯದಿಂದ ಏನು ತಿಳ್ಕೊಂಡ್ರು ಗೊತ್ತಿಲ್ಲ. ಆದರೆ ಇವತ್ತೇನಾದರೂ RSSಗೆ ಮಟ್ಟಿಗೆ ಬೆಳೆದಿದ್ದರೆ ಅದಕ್ಕೆ ಕಾರಣ ಸ್ವತಃ ಕಾಂಗ್ರೆಸ್ಸಿನ ಮೃದು ಧೋರಣೆ ಅನ್ನೋದು ಸ್ವ ತಪ್ಪುಗಳು. ಅದೇ ಕಾಲಕ್ಕೆ ಜಯಪ್ರಕಾಶ್ ನಾರಾಯಣ ಆಗಿರ್ಬೋದು, VP ಸಿಂಗ್ ಆಗಿರ್ಬೋದು, ಅಥವಾ ಮೊರಾರ್ಜಿ ದೇಸಾಯಿ ಅವರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಅವರಿದ್ದಂಥವ್ರು ಇವರೆಲ್ಲ ಈ RSSನ್ನು ಬೆಳೆಸಿದರು. ಮತ್ತು ಅವ್ರು ಬೆಳೆಸಿದ್ರು ಅವ್ರು ಬೆಳೆದ್ರು, ಭಾಳ ಮಹತ್ವದ್ದು. ಅವರಲ್ಲೇ ಛಲ ಇತ್ತು ಮತ್ತು ಸಂಘಟನೆ ಮಾಡ್ಕೊಳ್ಬೇಕು, ತಮ್ಮ ಅಸ್ತಿತ್ವದ ಪ್ರಶ್ನೆ ಇತ್ತು, ಬೆಳೆಸ್ಕೊಂಡ್ರು. ಇವತ್ತು ಎದ್ದು ನಿಂತಿದ್ದಾರೆ. ಎಲ್ಲ ಕಾರಣದ ಒಂದೇ ಕಾರಣ ಅಂತಲ್ಲ, ಯಾಕಂದ್ರೆ ಇದು ಇತಿಹಾಸ ನಡೆದ ಘಟನೆಗಳು ನೆನಪಿಸ್ಕೊಂಡು ಹೇಳುವಂಥ ಮಾತು. ಅದಕ್ಕೆ ಮೃದು ಧೋರಣೆಯಿಂದ ಇವತ್ತು RSS ಬೆಳೆದಪ್ಪ ಕಾಂಗ್ರೆಸ್ನಿಂದ ಅನ್ನುವಂಥ ಮಾತು ಒಂದು ಪಾಯಿಂಟ್ ಕರ. ಉಳಿದ್ವು ಎಲ್ಲ ಅವ್ರು ಸ್ವತಃ ಅವ್ರ ಹೋರಾಟದ ಸಿದ್ಧಾಂತ ಸರಿ ತಪ್ಪು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅದು ತಪ್ಪು ಸರಿ. ಯಾಕಂದ್ರೆ ಬಹುಸಂಖ್ಯಾತರು ಹಿಡ್ಕೊಂಡು ರಾಜಕಾರಣ ಮಾಡ್ತಾ ಬಂದರು. ಆದರೆ ಬಹುಸಂಖ್ಯಾತರಲ್ಲೂ ಜಾತಿ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬಂದರು. ಇದರಿಂದಾಗಿ ಇವತ್ತು ಇಂದಿನ ನಾಳೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸೋಲುವ ದಿನಗಳು ಬರ್ಬೋದೇನೋ. ಯಾಕಂದ್ರೆ ಹಿಂದೂ ಒಂದು ಅಂದಾಗ ಜಾತಿ ದಿನ ತೆಗೆದು ಹಾಕಬೇಕಾಗಿತ್ತು ಇಲ್ಲಿವರೆಗೆ.
ಆದರೆ ಜಾತ್ಯತೀತ ತೆಗೆದು ಹಾಕುವಲ್ಲೇ ಅವರು ಯಶಸ್ವಿಯಾಗಿಲ್ಲ. ಹೀಗಾಗಿ ಇದು ಅವ್ರಿಗೆ ಮಾರಕ ಆಗ್ಬೋದು ಅನ್ನುವಂಥ ಮಾತು. ಹೌದು, ಮುಸ್ಲಿಮರ ಮೇಲೆ ಅತಿಯಾದ ವೈರತ್ವ ಸಾಧಿಸೋದು ಇವತ್ತು ಸರಿ ಅನಿಸಿರ್ಬೋದು ಅವ್ರಿಗೆ, ಆದರೆ ಭವಿಷ್ಯದಲ್ಲೇ ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಹೊಡೆತ ಕೊಡ್ತದೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋ ಜೊತೆಗೆ ಅಲ್ಲಿ ಜಾತಿ ವ್ಯವಸ್ಥೆ ಕಿತ್ತು ಹಾಕಬೇಕಾಗಿತ್ತು. ಇಷ್ಟರೊಳಗೆ ಆಗಲಿಲ್ಲ. ಮತ್ತು 12 ವರ್ಷಗಳಲ್ಲಿ ಬಿ ಜೆ ಪಿಯಿಂದ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕಾಯಿತು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕಾಯಿತು, ಮಾಡಲಿಲ್ಲ. ಇವೆಲ್ಲವೂ ಮುಂದಿನ ದಿನದಲ್ಲಿ ಅವ್ರಿಗೆ ವೈರಿ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಒಂದು ಮಾತು ಕೊನೆಯದಾಗೆ, ಯಾರು ಯಾರನ್ನು ಅಥವಾ ಯಾವ ಸಿದ್ಧಾಂತನೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡುವಂಥ ತಪ್ಪುಗಳು ಅಥವಾ ಅವ್ರು ಮಾಡುವಂಥ ತಪ್ಪುಗಳು ಅಪರಾಧಿ ತಪ್ಪುಗಳು ಅವು ಅವ್ರಿಗೆ ಶಿಕ್ಷೆ ಆಗ್ತಾವೆ ಅನ್ನೋದು ಅಷ್ಟು ಸತ್ಯ ಅನ್ನೋ ಮಾತನ್ನು ಹೇಳ್ತಾ, ಅಶೋಕ್ ಗೆಹ್ಲೋತರ ಮಾತು ಒಂದು ಪಾಯಿಂಟ್ ಅದೆಲ್ಲ ಅಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ದೇಶ ಸತ್ಯ ಕೈಗಳಲ್ಲಿ ವಂದನೆಗಳು.